ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು ಕನ್ಯಾ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅವರ ಲೈಫಲ್ಲಿ. ಅವರ ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಕರಿಯರ್ ಇರ್ಬೋದು, ಯಾವ ರೀತಿ ಇದೆ ಅಂತ ಹೇಳಿ. ಮೀನ್ವೈಲ್ ನಾವು ಅವರ ಒಂದು ಎಮೋಷನ್ಸ್ ಕೂಡ ಏನಿದೆ ಈ ಒಂದು ದಿನಗಳಲ್ಲಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ಒಂದು ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಈ ಒಂದು ರೀಡಿಂಗ್ ಅನ್ನ ನೋಡಬಹುದು. ರೀಡಿಂಗ್ ಅನ್ನ ಕ್ಲೈಮ್ ಮಾಡಿ ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಓಕೆ, ಮತ್ತೆ ಆದಷ್ಟು ರೀಡಿಂಗ್ ಅನ್ನ ಶೇರ್ ಕೂಡ ಮಾಡಿ. ಇನ್ನು ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ತುಂಬಾ ಜನ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ನಾನು ನಿಮಗೆ ಕಾಮೆಂಟ್ ಅಲ್ಲಿ ನನ್ನ ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇದರಲ್ಲಿ ಆದಷ್ಟು ನಿಮಗೆ ಸೊಲ್ಯೂಷನ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಬರ್ತಾ ಇದೆ ಹಾಗಿದ್ರೆ ಅದನ್ನ ನೋಡೋಣ. ನಿಮ್ಮ ಫೀಲಿಂಗ್ ಈ ಒಂದು ದಿನಗಳಲ್ಲಿ ಯಾವ ರೀತಿ ಇರುತ್ತೆ. ಸ್ವಲ್ಪ ನಿಮಗೆ ರೆಸ್ಟ್ ರಿಕವರಿದು ಅವಶ್ಯಕತೆ ಇದೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ರೆಸ್ಟ್ ಮತ್ತೆ ರಿಕವರಿದು ಅವಶ್ಯಕತೆ ಇದೆ. ಸ್ವಲ್ಪ ಓವರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ. ಓಕೆ, ಅದ್ರ ಮೇಲೆ ಸ್ವಲ್ಪ ನೀವು ಫೋಕಸ್ ಮಾಡಬೇಕು. ಮತ್ತೆ ನಿಮ್ಮ ಬಾಡಿ ಏನ್ ಹೇಳ್ತಾ ಇದೆ, ಅದನ್ನ ಬಾಡಿಗೆ ಏನ್ ಬೇಕು ಅದನ್ನ ನೀವು ಸ್ವಲ್ಪ ಕೇಳಬೇಕಾಗತ್ತೆ. ಇಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಫೋಕಸ್ ಎಲ್ಲ ಕರಿಯರ್ ಮೇಲೆ ಇದೆ, ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಬಾಡಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಅದನ್ನ ಕೂಡ ನೀವು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ. ಸ್ವಲ್ಪ ನಿಮಗಾಗಿ ನೀವು ಸ್ಪೇಸ್ ಕೊಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಒಂದ್ಸಾರಿ ನೀವೇನಾದ್ರೂ ಅದಕ್ಕೆ ನೀವು ಸ್ಪೇಸ್ ಕೊಟ್ರಿ ಅಂತಂದ್ರೆ ಮತ್ತೆ ನೀವು ರಿಕವರ್ ಮಾಡ್ಕೊಳ್ತೀರಾ, ಮತ್ತೆ ಕಂಬ್ಯಾಕ್ ಆಗ್ತೀರಾ ಅನ್ನುವಂಥದ್ದು. ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ರೀತಿ ಫೀಲ್ ಆಗ್ತಾ ಇರಬಹುದು. ಮತ್ತೆ ಇಲ್ಲಿ ನೋಡಿ ಸೇಮ್ ಅದಕ್ಕೆ ಇದು ಮೆಸೇಜ್ ಬಂದಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನೀವು ವರ್ಕ್ ಮಾಡ್ತಾ ಇದ್ದೀರಾ, ಓಕೆ, ಫೋಕಸ್ಡ್ ಆಗಿದ್ದೀರಾ, ಎಲ್ಲ ಚೆನ್ನಾಗಿದೆ, ಇವಾಗ ಏನು ತೊಂದರೆ ಇಲ್ಲ. ಆದ್ರೆ ಏನಾದ್ರೂ ನಿಮ್ಗೆ ತೊಂದರೆ ಅಂತ ಆಗತ್ತೆ ಅಂದ್ರೆ, ಇವಾಗೆಲ್ಲ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ನಿಮ್ಗೆ ತೊಂದರೆ ಇಲ್ಲ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ನೀವು ಬಾಡಿ ಬಿಲ್ಡ್ ಮಾಡ್ಬೇಕಾ, ಅಥವಾ ನೀವೇನಾದ್ರೂ ವರ್ಕೌಟ್ ಜಾಸ್ತಿ ಮಾಡಿ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಏರಿಯಾದಲ್ಲಿ ನೀವು ವರ್ಕೌಟ್ ಮಾಡ್ಕೊಂಡು ಈ ರೀತಿ ಏನಾದ್ರೂ ಬಾಡಿ ಬಿಲ್ಡಿಂಗ್ ಮಾಡಬೇಕು, ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ, ಯೋಗ ಮಾಡಬೇಕಾ, ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಎಲ್ಲ ರೀತಿಯಿಂದ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನೀವೇನ್ ಮಾಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಎಲ್ಲೋ ನೀವು ಇದನ್ನ ತಿಳ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿನೂ ಕೂಡ ನಾನು ಅನ್ಕೊಳ್ತೀನಿ, ಏನಾದ್ರೂ ನಿಮ್ಗೆ ಸಮ್ವೇರ್ ಏನಾದ್ರೂ ಪ್ರಾಬ್ಲಮ್ ಆಗುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಳ್ಳುವಂಥದ್ದು, ಯಾರಾದ್ರೂ ನಿಮ್ಗೆ ಏನೋ ಅಂದಿದ್ದಾರೆ ಅಂತ ಹೇಳಿ ಮನಸ್ಸನ್ನ ತುಂಬಾ ಗೊಳಿಸ್ಕೊಳ್ಳುವಂತದ್ದು ನನಗೆ ಅನಿಸ್ತಾ ಇದೆ. ಮೈಂಡ್ ಅಂದ್ರೆ ನಿಮ್ಮ ಮನಸ್ಸಿಂದ ತುಂಬಾ ನೀವು ವೀಕ್ ಅನ್ನ ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ಏನೋ ಮನಸ್ಸು ಮುರಿಯುವಂತ ಮಾತನ್ನ ಯಾರೋ ಮಾತಾಡಿರ್ತಾರೆ, ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂದ್ರೆ ತುಂಬಾ ಫೀಲ್ ಮಾಡ್ಕೊಳ್ತೀರಾ. ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ನಿಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಬಾಡಿಯಲ್ಲಿ ಏನಾದ್ರೂ ವೇರಿಯೇಷನ್ಸ್ ಅಂತ ಅನಿಸ್ತಾ ಇದೆ. ಅದಕ್ಕೆ ನೋಡಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಹೆಲ್ತ್ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಣ್ಣದಾಗಿ ನಿಮ್ಗೆ ಏನಾದ್ರೂ ಎದೆ ನೋವು ಅಂತ ಬರ್ತಾ ಇರ್ಬೋದು, ಅಥವಾ ಕೈ ನೋವು ಅಂತ ಬರ್ತಾ ಇರ್ಬೋದು. ಯಾಕೆ ಆಗ್ತಾ ಇದೆ ಅದನ್ನ ಸ್ವಲ್ಪ ಕನ್ಸಲ್ಟ್ ಮಾಡಿ. ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದನ್ನ ನೀವು ರಿಲೇಟ್ ಮಾಡ್ಕೊಳ್ಳಿ, ಹೆಂಗೆ ಯಾವ ರೀತಿ ಇದೆ ಅಂತ ಹೇಳಿ. ಮತ್ತೆ ಎಷ್ಟು ನಿಮ್ಗೆ ರಿಲೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ರೆಸ್ಟ್ರಿಕ್ಷನ್ಸ್ ತುಂಬಾನೇ ಹಾಕೊಳ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು. ತುಂಬಾನೇ ಸ್ವಲ್ಪ ಕಂಜೂಸ್ತನ ಮಾಡೋದಂತ ನಾವೇನ್ ಹೇಳ್ತೀವಿ. ಓಕೆ, ಇದಕ್ಕೆ ಯಾಕೆ ನಾನು ದುಡ್ಡು ಖರ್ಚು ಮಾಡಬೇಕು, ಅಂದ್ರೆ ನಿಮ್ಮ ಮೇಲೆ ನೀವು ಯಾವುದಕ್ಕೂ ನೀವು ಫೋಕಸ್ ಮಾಡ್ತಾ ಇಲ್ಲ, ನಿಮ್ಮ ಹೆಲ್ತ್ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಯಾಕೆ ಇದಕ್ಕೆ ಇಷ್ಟು ಸಣ್ಣ ವಿಷಯಕ್ಕೆ ನಾನು ಖರ್ಚು ಮಾಡಬೇಕು. ಮತ್ತೆ ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ, ಅಂದ್ರೆ ನೀವು ತುಂಬಾ ರೆಸ್ಟ್ರಿಕ್ಷನ್ಸ್ ಮೋಡಲ್ಲಿ ಇರ್ತೀರಾ, ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ತೀರಾ ನಿಮ್ಮ ಅಷ್ಟಕ್ಕೆ ನೀವು. ಆ ಬೌಂಡ್ರೀಸ್ ಎದಕ್ ಬೇಕು, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಅಂತ ಬಂದಾಗ ಅದನ್ನೆಲ್ಲ ನೀವು ತೆಗೆದು ಹಾಕ್ಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ.
ಮತ್ತೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀವು ನೋಡಿ, ಯೂನಿವರ್ಸ್ ಇಲ್ಲಿ ಫಸ್ಟ್ ಮೆಸೇಜೇ ಬಂದಿರುವಂತಹದ್ದು ಎಕ್ಸಾಸೇಷನ್. ಹೌದಾ? ಎನರ್ಜಿ ಡ್ರೈನ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ಫಸ್ಟ್ ಮೆಸೇಜೇ ನಿಮಗೆ ಹೇಳಿದೆ ನಾನು. ಹಾಗಾಗಿ ನಿಮ್ಮ ಬಾಡಿ ಮೇಲೆ ನೀವು ಕೇರ್ ಮಾಡ್ತಾ ಇಲ್ಲ, ಅದನ್ನ ನೀವು ಇಲ್ಲಿ ಏನ್ ಮಾಡಬೇಕು, ಬಾಡಿ ಮೇಲೆ ಸ್ವಲ್ಪ ಕೇರ್ ಮಾಡಿ. ಹೆಲ್ತ್ ಇತ್ತಂದ್ರೆ ಎಲ್ಲಾನು ಮಾಡಬಹುದು ಅಲ್ವಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ನಿಮ್ಮ ಕರಿಯರ್, ಜಾಬ್ ಯಾವ ರೀತಿ ಇದೆ? ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಜಾಬ್ ಅಪಾರ್ಚುನಿಟೀಸ್ ಬರ್ತಾ ಇದ್ದಾವೆ, ಅಥವಾ ನಿಮ್ಮ ಬಿಸ್ನೆಸ್ ಅಪಾರ್ಚುನಿಟೀಸ್ ಬರ್ತಾ ಇದ್ದಾವೆ. ಅದನ್ನ ನೀವು ತಗೊಂಡು ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ನೀವು. ಹಾಗಾಗಿ ಇವಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಏನಾಗ್ತಾ ಇದೆ, ರಿಟರ್ನ್ಸ್ ಬರ್ತಾ ಇದೆ. ಓಕೆ, ಚೆನ್ನಾಗಿದೆ. ತುಂಬ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಬರುವಂಥ ದಿನಗಳಲ್ಲಿನೂ ಕೂಡ ನಾನಿಲ್ಲಿ ನೋಡ್ತಾ ಇರುವಂಥದ್ದು, ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಕರಿಯರನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ಸ್ಟೆಬಿಲಿಟಿ ತರೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ಮತ್ತೆ ನರ್ಚರಿಂಗ್ ಇದ್ದೀರಾ. ನೀವಷ್ಟೇ ಮುಂದುವರಿಯೋದಲ್ಲ, ನಿಮ್ಮ ಜೊತೆಗಿದ್ದವರು ನಿಮ್ಮ ಜೊತೆಗೆ ಬರಬೇಕು ಅನ್ನೋವಂಥ ಮನೋಭಾವ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಅವ್ರ ಜೊತೆಗೆ ಸಾಫ್ಟ್ ಆಗಿ ನೀವು ಬಿಹೇವ್ ಮಾಡ್ತೀರಾ. ಓಕೆ, ಇದು ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೇಚರ್ಗೆ ಕನೆಕ್ಟೆಡ್ ಆಗ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ. ಅದ್ರ ಜೊತೆಗೆ ಒಂದು ಹಾರ್ಮನಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ನಿಮ್ಮ ಕರಿಯರ್ ವೈಸ್ ನೀವು ಫ್ರೀ ಆಗ್ತಾ ಇದ್ದೀರಾ. ಏನು ನಿಮಗೆ ಕೆಲವೊಂದು ಸಾರಿ ನಾವು ಎಲ್ಲೋ ಒಂದು ಕಡೆ ಸಾಲ ಮಾಡ್ಕೊಂಡಿರ್ತೀವಿ, ಆ ಸಾಲದಿಂದ ಇವಾಗ ನೀವು ಮುಕ್ತಿಯನ್ನು ಹೊಂದುವಂಥದ್ದು. ಯಾಕಂತಂದ್ರೆ ನಿಮ್ಮ ಜಾಬ್ ಚೆನ್ನಾಗಿದೆ, ನಿಮ್ಮ ಕರಿಯರ್ ಚೆನ್ನಾಗಿದೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸೊ ಮೇ ಬಿ ಅದರಿಂದ ನೀವು ಹೊರಗಡೆ ಬರ್ತೀರಾ. ಏನಾದರೂ ಒಂದು ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ಜಾಗ ತಗೋಬೇಕು, ಮನಿ ತಗೋಬೇಕು ಅಂತ ಹೇಳಿ. ಈ ಒಂದು ಸಮಯ ಒಳ್ಳೆಯದು ನಿಮಗೆ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ನಿಮಗೆ ರಿಸಲ್ಟ್ ಕೂಡ ಬರ್ತಾ ಇದೆ. ಇನ್ನು ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಓಕೆ, ತುಂಬ ಚೆನ್ನಾಗಿರುವಂಥ ಒಂದು ಮೆಸೇಜ್ ಬಂದಿದೆ ನಿಮಗೆ. ನೀವು ನಿಮ್ಮ ಒಂದು ಹ್ಯಾಪಿನೆಸ್ಸನ್ನು, ನಿಮ್ಮ ಕರಿಯರಲ್ಲಿ ಆಗ್ತಾ ಇರೋವಂಥ ಚೇಂಜಸ್ಸನ್ನು ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಯಾರ್ಯಾರು ನಿಮ್ಮ ಜೊತೆಗೆ ಕೊಟ್ಟಿರ್ತಾರೆ, ನಿಮಗೆ ಸಾಥ್ ಕೊಟ್ಟಿರ್ತಾರೆ, ಅವ್ರ ಜೊತೆಗೆ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಈ ಟೈಮ್ ಹೇಗಂದ್ರೆ ಸೆಲೆಬ್ರೇಷನ್ ಟೈಮ್ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ನೀವಷ್ಟೇ ಮುಂದುವರಿತಾ ಇಲ್ಲ, ನಿಮ್ಮ ಜೊತೆಗೆ ಎಲ್ರೂ, ಮತ್ತೆ ನೀವು ಒಂದು ಐಡಿಯಲ್ ಪರ್ಸನ್ ಆಗ್ತೀರಾ ಬರುವಂಥ ದಿನಗಳಲ್ಲಿ. ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಒಂದು ಐಡಿಯಲ್ ಪರ್ಸನ್. ನೀವು ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಮುಂದೆ ಬರಬೇಕು ಅನ್ನೋವಂಥವ್ರು, ನಿಮ್ಮನ್ನ ಫಾಲೋವರ್ಸ್ ಕೂಡ ತುಂಬ ಜನ ಇರ್ತಾರೆ. ಆ ರೀತಿ ಸ್ಟ್ರಾಟಜಿಯನ್ನು ತಗೊಂಡ್ ಬರ್ತೀರಾ ನಿಮ್ಮ ಲೈಫಲ್ಲಿ, ಕರಿಯರಲ್ಲಿ ಅನ್ನುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಕರಿಯರ್ ವೈಸ್ ಏನು ನನಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ತುಂಬಾ ಎಕ್ಸಲೆಂಟ್ ಪೀಕ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಮೇ ಬಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಜಡ್ಜ್ಮೆಂಟ್ ಬರ್ತಾ ಇದೆ. ಕನ್ಫ್ಯೂಷನ್ಸ್ ಏನು ಕ್ರಿಯೇಟ್ ಆಗಿತ್ತು ನಿಮ್ಮ ನಡುವೆ, ಆ ಕನ್ಫ್ಯೂಷನ್ಸ್ಗೆ ಒಂದು ಜಡ್ಜ್ಮೆಂಟ್ ಬರುವಂಥ ಸಂದರ್ಭ ಈಗ ಬಂದಿದೆ ಅಂತ ಹೇಳ್ಬೋದು. ಜಡ್ಜ್ಮೆಂಟ್ ಅಂದರೆ ಏನು? ಜಡ್ಜ್ಮೆಂಟ್ ಅಂತಂದರೆ ನೋಡಿ, ಇಲ್ಲಿ ಯೂನಿವರ್ಸ್ ಏನು ಮಾಡುತ್ತೆ ಅಂತಂದರೆ, ಮೇ ಬಿ ನಿಮಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಒಂದು ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಓಕೆ, ಸೆಕೆಂಡ್ ಚಾನ್ಸ್ ಅಂದರೆ ಇದಕ್ಕಿಂತ ಮುಂಚೆ ಏನೋ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕುಂದುಕೊರತೆ ಅಂತ ಇತ್ತು. ಮೇ ಬಿ ನೀವು ಡಿವೋರ್ಸ್ ತನಕ ಹೋಗಿದ್ದೀರಾ, ಮತ್ತೆ ನೀವೇನು ಮಾಡ್ಕೊಳ್ತಾ ಇದ್ದೀರಾ, ಪ್ಯಾಚಪ್ ಮಾಡ್ಕೊಳ್ತಾ ಇದ್ದೀರಾ ಇಬ್ಬರು ಕೂಡ. ಮತ್ತೆ ಬ್ರೇಕಪ್ ಆಗಿತ್ತು, ಅದರಲ್ಲಿ ನಿಮಗೆ ಇನ್ನೊಂದು ಚಾನ್ಸ್ ಸಿಗ್ತಾ ಇದೆ. ಸೊ ಯೂನಿವರ್ಸಿಂದ ನಿಮಗೆ ಇನ್ನೊಂದು ಚಾನ್ಸ್ ಸಿಗ್ತಾ ಇದೆ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ. ಯಾವುದೇ ಕಾರಣಕ್ಕೂ ಅದರದ್ದು ಮಿಸ್ಯೂಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಇನ್ನು ಬರುವಂಥ ದಿನಗಳಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥದ್ದು ನಿಮ್ಮ ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದರೆ, ಕನ್ಫ್ಯೂಷನ್ಸ್ ಯಾವ ರೀತಿ ಅಂತಂದರೆ, ಮುಂದೆ ನಿರ್ಧಾರ ಏನು ತಗೋಬೇಕು, ಏನು ಮಾಡಬೇಕು ಅಂತ ಹೇಳಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥದ್ದು ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ.
ಮತ್ತು ಇನ್ನೂ ನೀವು ರಿಲೇಷನ್ಶಿಪ್ಪಲ್ಲಿ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ. ಸಮಯರೆಲ್ಲ ಸಫರ್ ಆಗ್ತಾ ಇದ್ದೀರಾ, ಅದರಿಂದ ತುಂಬ ಕನ್ಫ್ಯೂಸ್ಡ್ ಆಗಿ ಸಫರ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಯೂನಿವರ್ಸ್ ಏನು ಹೇಳ್ತಾ ಇದೆ, ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ, ನೀವು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟನ್ನು ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ. ಆ ಒಂದು ಹಾರ್ಮನಿ ಏನು ತಗೊಂಡು ಬರಬೇಕು ಇಬ್ಬರೂ ಕೂಡ, ಒಂದು ಕಮಿಟ್ಮೆಂಟ್ ಏನು ತಗೊಂಡು ಬರಬೇಕು, ಆ ಕಮಿಟ್ಮೆಂಟದ್ದು ಇಶ್ಯೂ ಬರ್ತಾ ಇದೆ, ಹಾರ್ಮನಿ ಇಶ್ಯೂ ಬರ್ತಾ ಇದೆ, ಎಮೋಷನಲ್ ಫುಲ್ಫಿಲ್ಮೆಂಟದ್ದು ಕೊರತೆ ಬರ್ತಾ ಇದೆ. ಅದನ್ನು ನೀವು ನಿಮ್ಮ ಲೈಫಲ್ಲಿ ತಗೊಂಡು ಬರಬೇಕಾಗತ್ತೆ. ಹಿಂದೆ ಆಗಿ ಹೋಗಿರೋದ್ರ ಬಗ್ಗೆ ನೀವು ತುಂಬ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಆಗಿರ್ಬೋದು, ಏನಾದರೂ ನಿಮ್ಮ ಹಿಂದೆ ಏನಾದರೂ ನಡೆದಿರ್ಬೋದು ಘಟನೆಗಳು. ಹಾಗಂತ ಹೇಳಿ ಲೈಫ್ ಇಲ್ಲಿಗೆ ಕೊನೆ ಆಗುತ್ತಾ? ಇಲ್ಲ. ಅದನ್ನು ನಾವು ಪಕ್ಕಕ್ಕಿಟ್ಟು ಏನು ಮಾಡಬೇಕು, ಮತ್ತೆ ಮುಂದೆ ಹೋಗ್ತಾ ಇರಬೇಕು. ಏನೋ ಸಮಥಿಂಗ್ ಏನೋ ಒಂದು ಆಗಿರುತ್ತೆ ಲೈಫಲ್ಲಿ, ಅದನ್ನೇ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ರೆ ಒಂದು ಲೂಪಲ್ಲಿ ಸಿಕ್ಕಾಕೋತೀವಿ. ಹಾಗಾಗಿ ಅದರಿಂದ ನೀವು ಹೊರಗಡೆ ಬರಬೇಕು. ಹಿಂದೆ ಏನೇ ಆಗಿದ್ರೂ ಕೂಡ ಅದನ್ನ ಅಲ್ಲೇ ಬಿಟ್ಟು ಹೊರಗಡೆ ಬನ್ನಿ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಸೊ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.